ಕೈಯಾಗಿನ ಗಂಟೆ ನಾವು ಆಗಬಾರ್ದು, ಸಾಲಿಗೆ ಹಾಕಿ ಬಡಿ ಜಾಂಟ್ ಆಗ್ಬೇಕು ಅಂದ ಅಂತ ರೈತರು ಇವತ್ತು ರೋಡ್ ಮೇಲೆ ಕುತ್ಕೊಂಡು ಅನ್ನ ಹಾಕುವಂತ ಅನ್ನದಾತ ಹೇಳ್ತೀವಿ ನಾವು. ದೊಡ್ಡ ದೊಡ್ಡ ಭಾಷಣದಾಗ, ಇಲೆಕ್ಷನ್ ಬಂದಾಗ, ದೊಡ್ಡ ದೊಡ್ಡ ಹೋರಾಟ ಬಂದಾಗ ರೈತ ದೇಶದ ಬೆನ್ನೆಲುಬು 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 ಅಂತ ಕರೀತಾರ. ಇವತ್ತು ರೈತ ರೋಡ್ ಮೇಲೆ ಕುತ್ಕೊಂಡು ಅನ್ನ ಹಾಕುವಂತ ಪುಣ್ಯಾತ್ಮ ರೋಡ್ ಮೇಲೆ ಕೂತಾನ, ಅವನು ಬೆನ್ನಿಗೆ ಪೆಟ್ಟತ್ತೈತೆ ಅನ್ನೋದು ಯಾರಿಗೆ ಇವತ್ತಿನ ದಿವಸದಲ್ಲಿ. ಅಂತ ಒಂದು ಪುಣ್ಯಾತ್ಮರ ಈ ಪುಣ್ಯ ಭೂಮಿ ಆಗಿರ್ತಕ್ಕಂಥ ಈ ಹೋರಾಟದಲ್ಲಿ ಬಹುಶಃ ಗಣರಾಜ್ಯೋತ್ಸವ ಇವತ್ತು ನಡೀತಾ ಇದೆ. ನಿಮ್ಮ ಜೊತೆಗೆ ಆ ಕನ್ನಡಾಂಬೆ ಹೋರಾಟ ಕೂಡ ಇವತ್ತು ಬಂದಿದೆ. ಈ ಸಭೆನೇ ಸಾಕ್ಷಿಯಾಗಿದೆ. ಇಂಥ ತಮ್ಮೆಲ್ಲರ ಹೋರಾಟಕ್ಕೆ ಈ ನಾಡಿನಾದ್ಯಂತ ಸಾಧು ಸತ್ಪುರುಷರು ಸಂತರು ನೀವು ಎಲ್ಲರೂ ಕೊಟ್ಟಿರ್ತಕ್ಕಂಥ ಒಂದು ತುತ್ತು ಅನ್ನ ಭಿಕ್ಷೆ ಅನ್ನೋದನ್ನು ನಾವು ಇವತ್ತು ಮರಿಬಾರದು ಯಾರು ಕೂಡ. ನೀವು ಕೊಟ್ಟಿರ್ತಕ್ಕಂಥ ಒಂದು ತುತ್ತು ಹಣ್ಣು ನಮಗೆ ಹಾಕಿದ ಮೇಲೆ ಸರ್ವ ಜೀವಿಗಳೆಲ್ಲ ನಾವು ಭೂಮಿ ಮೇಲೆ ಬದುಕ್ತೀವಿ. ಒಂದು ವೇಳೆ ರೈತರೇ ಈ ವರ್ಷ ಎಚ್ಚೇಳದಿದ್ರೆ, ಈ ಎಲ್ಲಾರು ಹೋರಾಟ ಮಾಡದೆ ಹೋಗಿದ್ರೆ ಬರೇ ನಮಗೆ 2800 3000 ಬೆಲೆ ಕೊಟ್ಟು ನಮ್ಮನ್ನ ಮಣ್ಣಾಗ ಹಾಕ್ತಿರ್ತಕ್ಕಂಥ ಯಾವುದೇ ಸರ್ಕಾರ ಇದ್ರೂ ಕೂಡ ಸರ್ಕಾರನ ನಾವು ನಂಬಬಾರದು, ನಮ್ಮ ರೈತರು ನಾವು ನಂಬಿ ಜೀವನ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾದ್ರೆ. ಅಂತ ಒಂದು ರೈತರು ಇವತ್ತು ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ರೆ